स्वागत है आपका बी न्यूज नेशन में। मैं हूं आबिद हुसैन शेख। गांधी जी के अपमान पर कांग्रेस का आक्रोश। बीजापुर जिला कांग्रेस समिति की ओर से आज बीजापुर के गांधी चौक में पिछले दिनों उत्तर प्रदेश हिंदू महासभा के कार्यकर्ताओं ने देश के पितामह महात्मा गांधी जी की तस्वीर पर गोली चलाकर अपमान करने की घटना का कड़ा विरोध करते हुए खुलेआम देश के महान नायक का बंदूक चलाकर अपमान कर सकते हैं तो ये देश में कोई भी आतंक फैला सकते हैं, कहा पदाधिकारियों ने। इन पर कानूनी कार्रवाई करके देश विरोधी संगठनों पर पाबंदी लगाकर देश को आतंक मुक्त करने का निवेदन किया कांग्रेस पदाधिकारियों ने। उत्तर प्रदेश हिंदू महासभा कार्यकर्तರು महात्मा ಗಾಂಧೀಜಿಯವರಿಗೆ ಗುಂಡಿಟ್ಟು ಹತ್ಯೆ ಮಾಡುವ ತರ ಪೋಸ್ ಕೊಟ್ಟು ಅವರು ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿದ್ದಕ್ಕಾಗಿ ಜಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಅಂಗಘಟಕಗಳ ವತಿಯಿಂದ ಇಂದು ಹಮ್ಮಿಕೊಂಡಂತ ಈ ಪ್ರತಿಭಟನೆ ರ್ಯಾಲಿಯನ್ನು ಉದ್ದೇಶಿಸಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ವೈದ್ಯನಾಥ್ ಕರ್ಪೂರ್ಮಠ್ ಸಾಹೇಬರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ। उत्तर प्रदेश के हिंदू सभा के ये महिला सन्यासी महिला है पूजा पांडे, इन्हों गांधी जी उनको शूट करतूँ कहते हैं और ओपन पिस्तौल से बताते हैं। ये बीजेपी वाले कितने जना कैसा सपोर्ट करते हैं, इनको अरेस्ट करना, इनको अरेस्ट करके सजा देना, सजा दिए तो सबको मालूम होता है बीजेपी वाले कितने जना ऐसा करते लगते हैं। इन्हों आज इनको कर रहे हैं, कल महात्मा गांधी जी सरकार कर रहे हैं, दूसरा क्या कर छोड़ते हैं। इन्हों ऐसा करना गलत है, इनको सजा होना। ये बीजेपी वाले मिला को ये कराते हैं हिंदू सभा के। इन्हों एक महिला हैं और वो पूरे कार्यकर्ता हैं, पूरे बीजेपी के हैं, इन्हों नहीं करना ऐसे काम। ತಂತ್ರವನ್ನು ತಂದುಕೊಟ್ಟವರು ಈ ಜಗತ್ತಿನಲ್ಲಿ ಅಹಿಂಸೆಯನ್ನು ಸ್ಥಾಪನೆ ಮಾಡಿದವರು, ಈ ಒಂದು ಅಸ್ತ್ರಶಸ್ತ್ರ ರಕ್ತಪಾತವಿಲ್ಲದೆ ಇವತ್ತಿನ ಕಲಿಯುಗದಲ್ಲಿ ಇವತ್ತಿನ ದಿವಸ ಒಂದು ಸ್ವತಂತ್ರವನ್ನು ತಂದುಕೊಟ್ಟಂತ ಮಹಾತ್ಮ ಇವತ್ತು ನಮ್ಮ ಕೇವಲ ಭಾರತ ದೇಶಕ್ಕೆ ಮಹಾತ್ಮ ಅಲ್ಲ, ಇಡೀ ಜಗತ್ತಿಗೆ ಮಹಾತ್ಮರಾಗಿದ್ದಾರೆ। ಯಾಕಂದ್ರೆ ಅವರ ಅನುಕರಣೆಯನ್ನು ಒಬಾಮಾ ಅವರು ಇವತ್ತಿನ ದಿವಸ ಸಾಕಷ್ಟು ಒಂದು ಪ್ರಪಂಚದ ಇತರ ದೇಶದ ನಾಯಕರು ಅವರ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಂಡು ಹೋಗ್ತಾ ಇದ್ದಾರೆ। ಆದರೆ ನಮ್ಮ ದೇಶದಲ್ಲಿ ಹಿಂದೂ ಮಹಾಸಭಾದ ಪೂಜಾ ಪಾಂಡೆ ಅಂತ ಒಬ್ಬ ಸನ್ಯಾಸಿ ಅವಳು ಇವತ್ತಿನ ದಿವಸ ಗಾಂಧೀಜಿಯವರ ಒಂದು ಫೋಟೋಕ್ಕೆ ಇವತ್ತಿನ ಪಿಸ್ತೂಲಿನ ಶೂಟ್ ಮಾಡಿ ಒಂದು ವಿಕೃತ ಒಂದು ಮನೋಭಾವವನ್ನು ತೋರಿಸಿದ್ದು ಅತ್ಯಂತ ನೀಚ ಕೆಲಸ ಆಗಿದೆ। ಅದಕ್ಕಾಗಿ ಅವರಿಗೆ ಇವತ್ತಿನ ದಿವಸ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು। ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಎರಡೂ ಕಡೆ ಬಿಜೆಪಿ ಸರ್ಕಾರ ಇದ್ದರೂ ಸಹ ಅವರಿಗೆ ಖುಲ್ಲಾ ಛೂಟ್ ಅದ। ಯಾಕಂದ್ರೆ ಮಹಾತ್ಮ ಪಿತಾರನ್ನು ಅವಮಾನಿಸಿದಂಥ ವ್ಯಕ್ತಿಗೆ ಇವತ್ತಿನ ದಿವಸ ಬಂಧಿಸಬೇಕಾಗಿತ್ತು, ಬಂಧಿಸಿ ಇವತ್ತಿನ ದಿವಸ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವ್ರನ್ನ ಕೋರ್ಟಿಗೆ ಹಸ್ತಾಂತರ ಮಾಡಬೇಕಾಗಿತ್ತು। ಅದು ಯಾವುದೇ ಕಾರ್ಯ ಇವತ್ತಿನ ದಿವಸ ಮಾಡಲಾಕತ್ತಿಲ್ಲ। ಬಿಜೆಪಿಯವರು ಸಹ ಇದಕ್ಕೆ ಒಳಗಿಂದ ಒಳಗೆ ಕುಮ್ಮಕ್ಕ ಇರುತ್ತದೆ। ಅದಕ್ಕೆ ಇಂಥ ದುಷ್ಟ ಶಕ್ತಿಗಳಿಗೆ ನಾವು ಇವತ್ತಿನ ದಿವಸ ಈ ಭಾರತದ ಜನತೆ ಒಕ್ಕೂರಲಿಂದ ಅಂಥ ವ್ಯಕ್ತಿಗಳನ್ನು ಇವತ್ತಿನ ದಿವಸ ಮಟ್ಟ ಹಾಕಬೇಕಂತ ತೆಗೆದುಕೊಂಡು ನಾನು ಮಾತು ನಮಗೆ ಹೋಗ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। ಈ ದೇಶದ ಮಹಾಪಿತ ಪೂಜ್ಯ ಮಹಾತ್ಮ ಗಾಂಧಿಯವರು ಇಡೀ ಜಗತ್ತೇ ಅವರ ಆದರ್ಶಗಳನ್ನು ಅನುಸರಿಸ್ತಾ ಇದ್ದೇವೆ। ಆದರೆ ದೇಶದ ಯಾರೇ ಭಯೋತ್ಪಾದಕರಾದಪ್ಪಂದ್ರೆ ಅದು RSದವರು ಮತ್ತು ಹಿಂದೂ ಮಹಾಸಭಾದವರು ಅಂಥವರು ಮೊನ್ನೆ ಒಂದು ಅಣುಕು ಮಾಡಿ ಗಾಂಧೀಜಿ ಫೋಟೋಕ್ಕೆ ಅವರು ಗುಂಡು ಹಾರಿಸಿ ದೇಶಕ್ಕೆ ಹಾಗೂ ನಮ್ಮೆಲ್ಲ 130 ಕೋಟಿ ಜನತೆಗೆ ಅವಮಾನ ಮಾಡಿದ್ದಾರೆ। ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು। ಯಾಕಂದರೆ ಬೇರೆ ಯಾರು ಮಾಡಿದರೆ ಅವ್ರಿಗೆ ಇಡೀ ರೇಡ್ ಹಾಕ್ಸೋದು, ಇನ್ಕಮ್ ಟ್ಯಾಕ್ಸ್ ರೇಡ್ ಹಾಕ್ಸೋದು, ಜೈಲಿನಾಗ ಬಂಧಿಸೋದು ಅದನ್ನು ಮಾಡ್ತಾರೆ। ಆದರೆ ಹಿಂದೂ ಮಹಾಸಭಾದವರು RSದವರು ಏನಾರೇ ಅಪರಾಧ ಮಾಡಿದರೆ ಅವ್ರಿಗೆ ಖುಲ್ಲಾ ಓಡಾಡ್ಲಿಕ್ಕೆ ಬಿಡ್ತಾರೆ। ಇದು ಮಲ್ತಾಯಿ ಧೋರಣೆ ಮೋದಿ ಸರ್ಕಾರ ಅನಿಸ್ತಾ ಇದೆ। ಅದ ಕಾರಣ ಅವರಿಗೆ ಬಂಧಿಸುವವರೆಗೆ ಈ ಪ್ರತಿಭಟನೆ ನಡೀತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ। उत्तर प्रदेश महासभा बीजेपी हिंदू कार्यकर्तियाद पूजा पांडे इವರು ಗಾಂಧೀಜಿಯವ್ರಿಗೆ ಪಿಸ್ತೂಲಿಂದ ಓಪನ್ ಶೂಟ್ ಮಾಡ್ತಾರೆ। ಅವ್ರ ಮ್ಯಾಗ ಒಂದು ಕೇಸ್ ಆಗಂಗಿಲ್ಲ, ಏನೂ ಇಲ್ಲ। ಈ BJP ಅವರು ಎಷ್ಟು ಮಂದಿಗರೆ ಹಿಂಗೆ ಆತಂಕ ಮಾಡ್ಲಾಕ ಬಿಡ್ತಾರೆ, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು। ಮಹಾತ್ಮ ಗಾಂಧೀಜಿಯವ್ರಿಗೆ ಅಂಥವ್ರಿಗೆ ಮಾಡ್ತಾರಂದ್ರೆ ಇನ್ನೂ ಎಷ್ಟು ಮಂದಿಗೆ ಅವ್ರು ಮಾಡಿಸ್ತಾರೆ।
ಇದು ಮಾಡಬಾರ್ದು, ಇದು ಚಲೋ ಇಲ್ಲ. ಅವ್ರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಲೇಬೇಕು. ನಮಸ್ಕಾರ. ಕಾವ್ಯ ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್. ಹೋಗಿ ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, ಎಸ್ಎಸ್ ಕಲಾಭವನ ರಸ್ತೆ, ವಿಜಯಪುರ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।